ಇವತ್ತಿನ ವಿಡಿಯೋದಲ್ಲಿ ಒಂದು ಸರಿಯಾಗಿ ಮೆಥಡ್ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಹೆಂಗೆ ಅದು ಮಾಡೋದು ಅನ್ನೋದು ತಿಳಿಸ್ಕೊಡ್ತಿದ್ದೀನಿ. ನಿಮಗೇನಾದರೂ ಒಂದು ಆರ್ಟಿಕಲ್ ರೈಟಿಂಗ್ ಫ್ಯಾಷನ್ ಇದೆ ಅಥವಾ ನೀವು ಆನ್ಲೈನಲ್ಲಿ ಅದನ್ನು ಮಾಡಬೇಕು ಅಂಥದ್ದಿದ್ದರೆ ನೀವು ಒಂದು ಓನ್ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಡೊಮೈನ್ ಪರ್ಚೇಸ್ ಮಾಡಬೇಕಾಗುತ್ತೆ. ಇವಾಗ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ಅಮೌಂಟ್ ಬೇಕಾಗುತ್ತೆ. ನೀವು ಫ್ರೀಯಾಗಿ ವೆಬ್ಸೈಟ್ನ ಹೆಂಗೆ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಒಂದು ಪ್ರಾಫಿಟ್ ಅರ್ನಿಂಗ್ ಹೆಂಗೆ ಮಾಡಿಕೊಡೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಓನ್ ವೆಬ್ಸೈಟ್ ಓಪನ್ ಮಾಡ್ಕೋಬೇಕಂದ್ರೆ ನಿಮಗೆ ಇಲ್ಲಿ ಬ್ಲಾಗರ್ ಅನ್ನೋದು ಪೇಜ್ನ ಓಪನ್ ಮಾಡ್ಕೊಳ್ಳಿ. ಈ ಬ್ಲಾಗರಿಂದ ನೀವು ಕ್ರಿಯೇಟ್ ಅ ಬ್ಲಾಗ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಏನು ಪ್ರೊಫೈಲ್ ನೀವು ವೆಬ್ಸೈಟ್ ನೇಮ್ ಏನು ಕೊಡಬೇಕು ಅದು ಕೊಟ್ಬಿಟ್ಟು ಜಿಮೇಲಿಂದ ಲಾಗಿನ್ ಆಗಿ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸೈಡ್ ಬಾರ್ಸು ಏನೇನು ವೆಬ್ಸೈಟ್ಗೆ ಏನು ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆಲ್ಲ ನಿಮಗೆ ಇಲ್ಲೇ ಕಾಣಿಸ್ಬಿಡುತ್ತೆ. ನೀವೇನು ಪರ್ಚೇಸ್ ಮಾಡಬೇಕಾಗಂಗೆ ಇಲ್ಲ. ನೀವು ಇಲ್ಲೇ ಒಂದು ಸೈಡ್ ಬಾರ್ ಅಂದರೆ ನಿಮಗೆ ಒಂದು ಇವಾಗ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ಗಳು ಇರುತ್ತಲ್ಲ ಹಾಗೆ ಇಲ್ಲಿ ವೆಬ್ಸೈಟ್ಗಳಿಗೆ ಸೈಡ್ ಬಾರ್ ಅಂತ ಇರುತ್ತೆ. ನೀವು ಸೈಡ್ ಬಾರ್ನ ನೀವು ನಿಮ್ಮ ಹೆಸರು ಕ್ರಿಯೇಟ್ ಮಾಡಿಕೊಂಡು ನೀವು ಕೊಟ್ಕೋಬೋದು. ಇವಾಗ ನಾವು ಒಂದು ಪೋಸ್ಟ್ ಅಂತ ಇರುತ್ತೆ, ಪೋಸ್ಟಲ್ಲಿ ಏನು ಪೋಸ್ಟ್ ಹಾಕಿರ್ತೀವಿ ಬಂದಿರುತ್ತೆ. ಸ್ಯಾಟ್ಸಲ್ಲಿ ನೀವು ಏನೇನು ಮಾಡಿರ್ತೀರ ವ್ಯೂಸ್ ಎಷ್ಟಾಗಿರುತ್ತೆ ಅದು ಬರುತ್ತೆ. ಹಾಗೆ ಕಮೆಂಟ್ಸು ನಿಮ್ಮ ಪೋಸ್ಟ್ಗೆ ಕಮೆಂಟ್ಸ್ ಏನು ಹಾಕಿರ್ತದೆ ಹಾಗೆ ನಿಮ್ಮ ಅರ್ನಿಂಗ್ಸ್ ಎಲ್ಲ ಇಲ್ಲಿ ಆ್ಯಡ್ಸ್ ಗೂಗಲ್ ಆ್ಯಡ್ಸ್ ಅಕೌಂಟ್ಗೆ ಬಂದಿರುತ್ತೆ. ಹಾಗೆ ಇಲ್ಲಿ ಪೇಜಸ್ಸು ಮತ್ತೀಗ ನೀವೇನು ಹಾಕಿದ್ದೀರ ಮತ್ತೀಗ ನಿಮ್ಮ ಪ್ರೊಫೈಲ್ ಏನು ಸೈಡ್ ಬಾರ್ಸು ಮತ್ತೀಗ ಲೇಬಲ್ಸ್ ಎಲ್ಲ ನೀವು ಇಲ್ಲೇ ಸೆಟ್ಟಿಂಗ್ಸ್ ಮಾಡಿಕೊಂಡು ಇಲ್ಲೇ ನೀವು ಎಡಿಟ್ ಮಾಡ್ಕೋಬೋದು. ಹಾಗೆ ಥೀಮ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ಗೆ ಏನು ಥೀಮ್ಸು ನೀವು ಇಲ್ಲೇ ಫ್ರೀಯಾಗೆ ಒಂದು ಥೀಮ್ಸ್ ಹಾಕೋಬೋದು. ಹಾಗೆ ಕಸ್ಟಮೈಸ್ ಮಾಡಿಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಥೀಮ್ಸ್ನ ನಿಮ್ಮ ಲೋಗೋ ಹಾಕ್ಕೊಳ್ಳೋದು ಅಥವಾ ನಿಮ್ಮ ಫೋಟೋ ಏನಾದರೂ ಒಂದು ಪಿಕ್ ಹಾಕ್ಕೊಂಡು ನಿಮ್ಮ ಒಂದು ವೆಬ್ಸೈಟ್ಗೆ ಒಂದು ಬ್ಯಾಕ್ಗ್ರೌಂಡ್ ಥೀಮ್ಸ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ನ ಪೂರ್ತಿ ಸೆಟ್ಟಿಂಗ್ಸ್ನ ಇಲ್ಲೇ ಕಾಣಿಸುತ್ತೆ. ನೀವು ಇಲ್ಲಿ ಆ್ಯಡ್ ಕಾಂಟ್ಯಾಕ್ಟು ಪ್ರೈವಸಿ ಮತ್ತೀಗ ಪಬ್ಲಿಷಿಂಗು HTTPS ಅದು ಆನ್ ಮಾಡ್ಕೊಂಡೇ ಇರಬೇಕು. ಹಾಗೆ ಒಂದಿಷ್ಟು ಪರ್ಮಿಷನ್ನು ಒಂದಿಷ್ಟು ಇಮೇಲ್ ಮತ್ತು ಕಮೆಂಟ್ಸ್ನ ನೀವು ಹೈಡ್ ಮಾಡ್ಬೋದು, ಅಲೋ ಮಾಡ್ಬೋದು. ಒಂದಿಷ್ಟು ಎಲ್ಲ ಫ್ಯೂಚರ್ಸ್ ಆಪ್ಷನ್ನ ನಿಮಗೆ ವೆಬ್ಸೈಟ್ ಎಲ್ಲ ಆಪ್ಷನ್ನ ಇಲ್ಲೇ ಇರುತ್ತೆ. ಮತ್ತೀಗ ಇಲ್ಲಿ ಒಂದು ವ್ಯೂ ಬ್ಲಾಗ್ ಹೆಂಗೆ ಕಾಣಿಸುತ್ತೆ ನೋಡ್ತಿದ್ವಿ. ನಾನು ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಕಾಣಿಸುತ್ತೆ. ಈ ಪ್ರೊಫೈಲ್ನ ನೀವು ಇಲ್ಲೇ ಎಡಿಟ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ನೇಮು ಮತ್ತೀಗ ಎಲ್ಲ ಬಯೋಡೇಟಾನ ಇಲ್ಲೇ ಹಾಕೋಬೋದು. ಮತ್ತೀಗ ನಾನಿಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ನೋಡಿ, ನಿಮಗೆ ಈ ಥರ ಕಾಣಿಸುತ್ತೆ. ನಿಮ್ಮ ವೆಬ್ಸೈಟ್ನಲ್ಲಿ ನೀವು ಪೋಸ್ಟ್ ಹಾಕಿದ್ರೆ ಈ ಒಂದು ಪೋಸ್ಟ್ಗೆ ಅಡ್ವರ್ಟೈಸ್ಮೆಂಟ್ ಆ್ಯಡ್ಸ್ ಬರುತ್ತೆ. ಆ್ಯಡ್ಸಿಂದ ಒಂದು ಅರ್ನಿಂಗ್ ಆಗುತ್ತೆ. ಒಂದು ಪೋಸ್ಟ್ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಟೈಟಲ್ ನಿಮ್ಮ ಏನು ಟೈಟಲ್ ಕೊಡ್ತಿದ್ದೀರ ಆ ಟೈಟಲ್ ಹಾಕ್ಕೊಳ್ಳಿ. ಇಲ್ಲಿ ಒಂದು ಪೋಸ್ಟ್ ಹೆಂಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಟೈಟಲ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಒಂದು ಏನು ಪೋಸ್ಟ್ ಹಾಕಬೇಕು ಆರ್ಟಿಕಲ್ಲು ನೀವು ರೈಟಿಂಗ್ ಮಾಡ್ಕೊಂಡು ಆರ್ಟಿಕಲ್ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಿದ್ದೀವಿ ಇಲ್ಲಿ ಮೇನ್ ಹೆಡ್ಡಿಂಗ್ ಹೆಂಗೆ ಮಾಡ್ಕೊಳ್ಳೋದು ಅಲ್ಲೇ ಸೇಮ್ ಎಲ್ಲ ಬೇಸಿಕ್ ಟೂಲ್ಸ್ ಎಲ್ಲ ಇಲ್ಲೇ ಇರುತ್ತೆ. ನಿಮಗೆ ಬೋಲ್ಡ್ ರೀತಿ ಅಥವಾ ಫಾಂಟ್ ಚೇಂಜ್ ಮಾಡೋದು, ಡಿಸೈನ್ ಮತ್ತೀಗ ಅಂಡರ್ ಲೈನ್ ಹಾಕೋದು, ಮತ್ತೀಗ ಈ ಪೋಸ್ಟ್ಗೆ ನೀವು ಫೋಟೋ ಅಪ್ಲೋಡ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ಇದೆ. ಲಿಂಕ್ ಎಲ್ಲ ಅಪ್ಲೋಡ್ ಮಾಡೋದಿದೆ. ಹಾಗೆ ನಿಮಗೆ ಎಷ್ಟೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ನಿಮ್ಮ ವೆಬ್ಸೈಟಲ್ಲಿ ವೀಡಿಯೋ ಬಂದು ಮಾಡೋದು, ಮತ್ತೀಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ನೀವು ಬೇಕಾದ್ರೆ ಎಲ್ಲ ಲ್ಯಾಂಗ್ವೇಜು ಯೂಸ್ ಮಾಡ್ಕೋಬೋದು. ನಿಮಗೆ ಒಂದು ವೆಬ್ಸೈಟ್ ನೀವು ಪೋಸ್ಟ್ ಮಾಡಬೇಕಾದ್ರೆ ಸರಿ ಟೈಮು ಮತ್ತೀಗ ಲೇಬಲ್ ಅಂದರೆ ನಿಮ್ಗೆ ಹ್ಯಾಶ್ಟ್ಯಾಗ್ ಥರ ಹ್ಯಾಶ್ಟ್ಯಾಗ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನೀವು ಕರೆಕ್ಟ್ ಟೈಮಿಂಗ್ ನೋಡಿಕೊಂಡು ನೀವು ಪೋಸ್ಟ್ ಮಾಡಬೇಕು. ಒಂದು ಸರಿಯಾಗಿ ಟೈಮಿಂಗ್ ಹಿಡ್ಕೊಂಡು ಆ ಟೈಮಿಗೆ ಪೋಸ್ಟ್ ಮಾಡ್ಬೋದು. ಹಾಗೆ ಈ ಒಂದು ಪೋಸ್ಟ್ಗೆ ನಿಮಗೆ ಕಮೆಂಟ್ ಯಾವ್ದಾದ್ರು ಬರಬೇಕಾ ಮತ್ತೀಗ ಡಿಸ್ಕ್ರಿಪ್ಷನ್ ಎಲ್ಲ ನೀವು ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲೋ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಕೊಟ್ಟರೆ ಅಪ್ಲೋಡ್ ಆಗುತ್ತೆ ನೋಡಿ. ಪ್ರಿವ್ಯೂ ನಿಮಗೆ ಒಂದು ತೋರಿಸ್ತೀನಿ. ಫೋನಲ್ಲಿ ಹೆಂಗೆ ಬರುತ್ತೆ, ಕಂಪ್ಯೂಟರಲ್ಲಿ ಹೆಂಗೆ ಬರುತ್ತೆ ಮತ್ತೀಗ ಟ್ಯಾಬಲ್ಲಿ ಹೆಂಗೆ ಬರುತ್ತೆ ಅಂತ. ಬ್ಯೂಟಿಫುಲ್
ಏನಿಲ್ಲ, ಇದೆಲ್ಲ ಮುಗಿದ ಆಮೇಲೆ ಒಂದು ಅಪ್ಲೋಡು ಏನು ಸೆಂಡ್ ಅಂತ ಇರುತ್ತೆ ಅಪ್ಲೋಡ್ ಮಾಡಿ ಕೊಟ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಗೊಂದು ಈ ಥರ ಒಂದು ವೆಬ್ಸೈಟಲ್ಲಿ ಈ ಥರ ಒಂದು ನಿಮಗೆ ಪೋಸ್ಟ್ ಕಾಣಿಸುತ್ತೆ. ನೀವು ಇಲ್ಲಿ ಈ ಥರ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಅರ್ನಿಂಗ್ ಮಾಡ್ಕೋಬೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಗಿದೆ ಟೆಕ್ನಾಲಜಿ ಮತ್ತು ಟೂಲ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ವಿಡಿಯೋ ಸಿಗ್ತೀವಿ. ಎಲ್ಲರಿಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.